ರಾಮೋಜಿಗೌಡ್ರೆ. ಸನ್ಮಾನ್ಯ ಸಭಾಪತಿಗಳೇ, ಅವಕಾಶಕ್ಕಾಗಿ ಧನ್ಯವಾದಗಳು. ಏನು ಇವತ್ತು ಈ ಘಟನೆಯಲ್ಲಿ ಯಾರು ಸಾವನ್ನಪ್ಪಿದ್ದಾರೆ ಆ ಸಾವನ್ನು ಬರೆಸುವಂಥ ಶಕ್ತಿ ಆ ಕುಟುಂಬಗಳಿಗೆ ಭಗವಂತ ನೀಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು, ಈ ದಿನ ಒಂದು 2 ದಿನ ಆಗಿದೆ ಸನ್ಮಾನ್ಯ ಸಭಾಪತಿಗಳೇ. 15ನೇ ತಾರೀಕು ಘಟನೆ ಆಗಿದೆ. ಆಗಲೇ ಸನ್ಮಾನ್ಯ ಸರ್ಕಾರ ಮತ್ತು ಮುಖ್ಯಮಂತ್ರಿಗಳು ಇದನ್ನು ಜಿಲ್ಲಾ ದಂಡಾಧಿಕಾರಿಗಳಿಗೆ ಒಂದು ವರದಿಯನ್ನು ಕೊಡಲಿಕ್ಕೆ ರಿಪೋರ್ಟ್ ಮಾಡಲಿಕ್ಕೆ ಹೇಳಿದ್ದಾರೆ. ನಾವು ಭಾನುವಾರ ಇತ್ತು, ಇದನ್ನು ಬೆಳಗ್ಗೆ ನಮಗೆ ಈ ವರದಿ ಬಂದಿದೆ. ಸದ್ಯಕ್ಕೆ ಸಭೆಗೆ ಏನು ಮಾಹಿತಿ ಬೇಕಾಗಿತ್ತು ಆ ಮಾಹಿತಿಯನ್ನು ಸನ್ಮಾನ್ಯ ಮಂತ್ರಿಗಳು ನೀಡಿದ್ದಾರೆ. ಸನ್ಮಾನ್ಯ ಸಭಾಪತಿಗಳೇ, ಇಲ್ಲಿ ಒಂದು ಅಂಶವನ್ನು ನೋಡ್ಬೋದು. ಆದರೆ ಅಧಿಕಾರಿಗಳು ಯಾವ ರೀತಿ ಏನೆಲ್ಲ ಮಾಹಿತಿ ಬೇಕು ಅದನ್ನೆಲ್ಲ ನೀಟಾಗಿ ಕೊಟ್ಟಿದ್ದಾರೆ. ಒಂದು ಪಾಯಿಂಟನ್ನು 15 ಅಂಶವನ್ನು ಕೊಟ್ಟಿದ್ದಾರೆ. ಇವ್ರಿಗೆ ಯಾವುದೇ ರೀತಿಯಲ್ಲ ಕ್ರಿಮಿನಲ್ ಅಪರಾಧಗಳಿಲ್ಲ ಅಂತ. ಅಂದರೆ ಉದ್ದೇಶ ಅವ್ರದ್ದು ಬೇರೆ ರೀತಿ ಇದ್ದಿದ್ರೆ ಈ ಪಾಯಿಂಟ್ ಬರೀತಾ ಇರಲಿಲ್ಲ ಅಧ್ಯಕ್ಷ ಅವರು. ಯಾಕಂತಂದರೆ ಏನೋ ಕ್ರಿಮಿನಲ್ ಅಪರಾಧಗಳಿಲ್ಲ ಅಂದರೆ ಇವರು ಆ ಕೆಲಸದಲ್ಲಿ ಇಲ್ಲ ಅಂತ ಅನಿಸುತ್ತೆ. ಹಾಗಾಗಿ ಎರಡನೇದು ಅಷ್ಟೇ. ಮತ್ತು ಅಧಿಕಾರಿಗಳಿಗೂ ಅವ್ರಿಗೂ ವೈಷಮ್ಯ ಇಲ್ಲ ಅಂತಲೂ ಇದರಲ್ಲಿ ಅರ್ಥ ಆಗುತ್ತೆ. ಯಾಕೆಂತಂದರೆ ಇವನೇನಾದ್ರು ಪದೇ ಪದೇ ಈ ರೀತಿ ಅಪರಾಧಗಳು ಭಾಗಿಯಾಗಿ ಅಥವಾ ಪ್ರಾಣಿಗಳನ್ನು ಕೊಂದು ಈ ರೀತಿ ಮಾಡ್ತಾ ಇದ್ರೆ ವೈಷಮ್ಯ ಬೆಳೀತದೆ, ಇವ್ರನ್ನ ಏನನ್ನ ಸಂಹಾರ ಮಾಡಬೇಕು ಅನ್ನುವಂಥ ಒಂದು ಮನಸ್ಸು ಅಧಿಕಾರಿಗಳು ಬರ್ತದೆ. ಆದರೆ ಆ ರೀತಿಯೂ ಇಲ್ಲ ಸಭಾಪತಿಗಳೇ. ಕ್ಲೀನ್ ಆಗಿ ಇವತ್ತು ಈ ಸಭೆಗೆ ಏನು ಮಾಹಿತಿ ಬೇಕೋ ಸಂಪೂರ್ಣವಾದ ವಿವರವಾದ ಮಾಹಿತಿಯನ್ನು ಸನ್ಮಾನ್ಯ ಮಂತ್ರಿಗಳು ನೀಡಿದ ಅವ್ರಿಗೆ ಧನ್ಯವಾದ ತಿಳಿಸ್ತೀನಿ. ಮತ್ತು ಇಲ್ಲಿ ಯಾವ ರೀತಿ ಆಗಿದೆ ಅಂದರೆ ಸಭಾಪತಿಗಳೇ, ಸಂಜೆ 8 ಗಂಟೆಗೆ ಮಾಹಿತಿ ಬರುತ್ತೆ, ಹೋಗ್ತಾರೆ 10-12 ಜನ. ಅದನ್ನು ಆಮೇಲೆ ಎಲ್ಲೂ ಅವ್ರಿಗೆ ಕಾಣಿಸಲ್ಲ. ಯಾಕಂದ್ರೆ ಕಾಡದು ದಟ್ಟವಾದ ಕಾಡಲ್ಲಿ ಯಾರು ಕಾಣಿಸಲಿಲ್ಲ. ಬರ್ತಾರೆ, ಬರುವಂಥ ಸಂದರ್ಭ ಬೆಳಿಗ್ಗೆ 5 ಗಂಟೆಗೆ ಬೆಳಕು ಕಾಣಿಸ್ತದೆ, ಅವ್ರದ್ದೇ ಟಾರ್ಚು, ಹೋಗ್ತಾರೆ. ಯಾಕಂದರೆ ಕತ್ಲಲ್ಲಿ ನಾವು ಎಷ್ಟು ದೂರ ಇದ್ದಾರೆ ಏನಿದ್ದಾರೆ ಏನು ಗೊತ್ತಾಗಲ್ಲ. ಅವ್ರಿಗೆ ವಾರ್ನ್ ಮಾಡಿದ್ದಾರೆ ಶರಣಾಗ್ರಿ ಅಂತೇಳಿ ಅವ್ರು ಗುಂಡಾರಿಸಿದ್ದಾರೆ. ಆಮೇಲೆ ನಾವು ಸಭಾಪತಿಗಳೇ ಈ ಸಭೆಯಲ್ಲಿ ಇಲ್ಲಿ ವಿರೋಧ ಪಕ್ಷ ಇರ್ಬೋದು, ಆಡಳಿತ ಪಕ್ಷ ಇರ್ಬೋದು, ಇಲ್ಲಿ ಯಾವತ್ತೂ ಯಾರಿಗೂ ನಿಜವಾಗ್ಲೂ ಅಧಿಕಾರಿಗಳು ತಪ್ಪು ಮಾಡಿದ್ರೆ ಅವ್ರ ಮೇಲೆ ಶಿಕ್ಷೆ ಆಗಲಿ ಅಥವಾ ಕಾಡು ರಕ್ಷಣೆ ನಮ್ಮ ಕರ್ತವ್ಯ ಸಭಾಪತಿಗಳೇ. ನಾವು ಯಾವತ್ತೂ ಅಧಿಕಾರಿಗಳಿಗೂ ಸಹ ಆತ್ಮಸ್ಥೈರ್ಯ ಕುಗ್ಗಿಸಬಾರ್ದು. ಕಾಡನ್ನ ಕಾಡು ರಕ್ಷಣೆ ಮಾಡಬೇಕು. ಮತ್ತೊಬ್ಬ ಮರಿವೀರಪ್ಪನನ್ನು ಹುಟ್ಟಬಾರ್ದು ಸಭಾಪತಿಗಳೇ. ಮತ್ತೆ ಕೆಲವರು ಮಾತಾಡ್ತಾ ಅವರು ಪಾಪ ಆಯಿತು ಗುಂಡೆಟ್ 3 ಜನಕ್ಕೆ ಒದ್ದಾಡ್ತಾ ಇದ್ರು, ಯಾಕೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು ಅಂತ. ಇಂಥವು ಮಾನವೀಯತೆಯೂ ನಾವು ಕಳ್ಕೋಬಾರ್ದು. ನಾವಿವತ್ತೇನೋ ಮಾತಾಡುವಂಥ ಸಂದರ್ಭಗಳಲ್ಲಿ ಅಧಿಕಾರಿಗಳು ಪಾಪ ಯಾರೋ ಸಾವನ್ನಪ್ಪ, ನಾನು ಯಾಕೆ ಅವನು ಕರ್ಕೊಂಡು ಹೋಗ್ಬೇಕು, ನನಗೆ ಕರ್ಕೊಂಡು ಹೋದ್ರೆ ತಾನೇ. ಈಗ ಇಲ್ಲೆಲ್ಲ ಯಾವ ರೀತಿ ಡೌಟ್ ಬರ್ತಾ ಇದೆ ಅಂದರೆ ಅಲ್ಲಿ ಸಾವನ್ನಪ್ಪಿದ್ದು ಅಲ್ಲೇ ಬಿಡಬೇಕಾಗಿತ್ತಲ್ಲ, ಇವರು ಏನೋ ಇಲ್ಲಿ ಇಂಟೆನ್ಷನ್ ಬೇರೆ ಇದೆ ಅಂತೇಳಿ. ಅವ್ರು ಸಾವನ್ನು ಅಪ್ಪಿರಲಿಲ್ಲ ಸಭಾಪತಿಗಳೇ. ಇಲ್ಲಿ ವರದಿ ಪ್ರಕಾರ ಆ ರೀತಿ ಇದ್ದಾಗ ಆಸ್ಪತ್ರೆ ಕರ್ಕೊಂಡು ಹೋಗಿದ್ದಾರೆ. ಹಾಗಾಗಿ ಇಲ್ಲಿ ನಾವೆಲ್ಲ ಒಂದನ್ನು ಗಮನಕ್ಕೆ ತಗೋಬೇಕು, ಈ ರೀತಿ ಘಟನೆಗಳಾಗಬಾರ್ದು. ನಮ್ಮ ವಿರೋಧ ಪಕ್ಷ ನಾಯಕರು ಹೇಳ್ತಾ ಇದ್ರು, ಇಲ್ಲ ನಮಗೆ ಜಿಲ್ಲಾ ದಂಡಾಧಿಕಾರಿಗಳಿಂದ ಬರ್ತಕ್ಕಂಥ ವರದಿ ಮೇಲೆ ನಂಬಿಕೆ ಇಲ್ಲ, ಎಸ್ ನ್ಯಾಯಾಂಗಕ್ಕೆ ಒಪ್ಪಿಸಿ ಅಂತ. ಅದನ್ನು ಮಾಡ್ಬೋದು ಮಂತ್ರಿಗಳು. ಇದರಲ್ಲಿ ನಾವೂ ಸಹ ಅದಕ್ಕೆ ಸಹಮತವನ್ನು ವ್ಯಕ್ತಪಡಿಸ್ತೀವಿ. ಯಾಕಂತಂದರೆ ಇಂಥ ಘಟನೆಗಳಾದಾಗ ನೀಟಾಗಿ ಕ್ಲಿಯರ್ ರಿಪೋರ್ಟ್ ಬೇಕಾಗ್ತದೆ. ಹಾಗಾಗಿ ಏನಿವತ್ತು ಈ ಸಭೆಗೆ ಬೇಕಾಗಿತ್ತು ಅಂತ ಅತ್ಯುತ್ತಮವಾದಂಥ ವರದಿಯನ್ನು ಮಂತ್ರಿಗಳು ಕೊಟ್ಟಿದ್ದಾರೆ. ಮತ್ತು ಶಕ್ತಿವಂತರಿದ್ದಾರೆ, ಪಾರದರ್ಶಕವಾಗಿದ್ದಾರೆ, ಪ್ರಾಮಾಣಿಕರಾಗಿದ್ದಾರೆ. ಅವರ ಮೇಲೆ ಅತೀವಾದಂಥ ನಂಬಿಕೆ ವಿಶ್ವಾಸ ನಮಗಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಯಾರು ತಪ್ಪಿತಸ್ಥರು ಅವ್ರ ಮೇಲೆ ಕ್ರಮ ತಗೊಳ್ತಾರೆ ಅಂತ ನನಗೆ ನಂಬಿಕೆ ಇದೆ ಸನ್ಮಾನ್ಯ ಸಭಾಪತಿಗಳೇ. ಕೊನೆಯದಾಗಿ ಇಬ್ಬರಿದ್ದಾರೆ ನನಗೆ ಭಾಳ ಆಪ್ತರು, ಒಂದು ಅರುಣ್